ಹಳ್ಳೆಣ್ಣೆ ತೆಗಿತಾ ಇದ್ದೀವಿ. ಹಳ್ಳೆಣ್ಣೆ ನ್ಯಾಚುರಲ್ ಆಗಿ ಹುರಿದು ಒಂದು ಒನಕೆಯಲ್ಲಿ ಕೊಟ್ಟು ಒಂದು 10 ಲೀಟ್ರ್ ಎಣ್ಣೆ 10 ಲೀಟ್ರ್ ನೀರಿಗೆ ಒಂದು 10 kg ಹಳ್ಳನ್ನು ಹಾಕಿ ಚೆನ್ನಾಗಿ ಒಂದು 6ರಿಂದ 7 ಗಂಟೆ ಟೈಮು ಬೇಯಿಸಿದಾಗ ಒಂದು 2ರಿಂದ 2.5 ಲೀಟ್ರು ಶುದ್ಧವಾದ ಹಳ್ಳೆಣ್ಣೆ ಬರುತ್ತೆ. ನೋಡ್ತಿರ್ಬೋದು, ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ನಮಗೆ ಹೊಟ್ಟೆ ನೋವು ಅಂದ ತಕ್ಷಣ ಒಕ್ಕಳಿಗೆ ಅಥವಾ ಬೆಲ್ಲಿ ಬಟನ್ಗೆ ಒಂದು ಡ್ರಾಪ್ ಹಳ್ಳೆಣ್ಣೆ ಹಾಕ್ತಾಯಿದ್ರು. ಅದು ಹಬ್ಬಗಳ ಟೈಮ್ನಲ್ಲಿ ಮಸಾಜ್ ಮಾಡಿ ಹಳ್ಳೆಣ್ಣೆ ಸ್ನಾನ ಮಾಡಿಸ್ತಾ ಇದ್ರು. ಹಾಗೆಯೇ ನಮ್ಮ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಮಾಡೋದಕ್ಕೆ ಆಯುರ್ವೇದದಲ್ಲಿ 1 ಸ್ಪೂನ್ ಹಳ್ಳೆಣ್ಣೆ ಕುಡಿದ್ರೆ ನಮ್ಮ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ಸ್ ಕ್ಲೀನ್ ಆಗ್ತಾಯಿತ್ತು. ಇದೆಲ್ಲ ಆಯಿತು. ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಹಳ್ಳೆಣ್ಣೆ ಅಂತ ಏನೋ ಒಂದು ತರ್ತೀವಿ, ಬಟ್ ಅದಕ್ಕಾಗಿ ಹೇಗೆ ಅಷ್ಟು ಕ್ವಾಲಿಟಿಯಾಗಿರೋಂಥ ಒಂದು ಎಣ್ಣೆ ಸಿಗುತ್ತೆ ಅನ್ನೋದನ್ನು ನಾನು ಅದು ಫೋಕಸ್ ಮಾಡಲ್ಲ. ಎತ್ತುಗಳನ್ನ ಕಟ್ಟಿ ಏನಕ್ಕೆ ಯೂನಿಕ್ ಆಗುತ್ತೆ ಅಂದರೆ, ನಾವು ಮಿಷಿನ್ ಎಕ್ಸ್ಟ್ರಾಕ್ಷನ್ಸ್ಲು ಮತ್ತು ಇದರಲ್ಲಿ ಏನಕ್ಕೆ ಯೂನಿಕ್ ಆಗುತ್ತೆ ಅಂದರೆ, ಒಂದು ಎತ್ತು 1 ನಿಮಿಷಕ್ಕೆ 1ರಿಂದ 1.5 ಸುತ್ತುತ್ತೆ. ನಾವು RPM ಅಂತ ಹೇಳ್ತೀವಿ, ರೊಟೇಷನ್ಸ್ ಪರ್ ಮಿನಿಟ್ ಅಂತ. ನೀವು ನೋಡ್ಬೋದು, ನಮ್ಮ ಕೈಯನ್ನು ನಾವು 2 ನಿಮಿಷ ಹೀಗೆ ಉಚ್ಕೊಂಡ್ರೆ ಹೀಟ್ ಜನರೇಟ್ ಆಗಿ ಬಿಸಿ ಆಗುತ್ತೆ. ಅದೇ ರೀತಿ ತುಂಬ ಸುಸ್ತದಾಗ ಎಣ್ಣೆ ಇಲ್ಲಿ ಹೀಟ್ ಆಗುತ್ತೆ. ಆ ಹೀಟ್ ಆದಾಗ ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಲಾಸ್ ಆಗುತ್ತೆ ಮತ್ತು ಪ್ರೆಷರ್ ಬೀಳಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಎತ್ತುಗಳು ಸಾಮಾನ್ಯವಾಗಿ ಏನು ಪ್ರೆಷರ್ ಆಗ್ತಿದೆ ಅಷ್ಟು ಮಾತ್ರ ಬರ್ತಾ ಇದೆ. ಅದನ್ನೇ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಣ್ಣೆಗಳು ಹೇಗೆ ಬರ್ತಾ ಇದೆ, ಹೇಗೆ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ಅಂತ. ತಮ್ಮ ಪರಿಚಯ. ನಮಸ್ತೆ, ಎಲ್ಲರಿಗೂ ಕಿಸಾನ್ ಸ್ವರಾಜ್ ಸಮ್ಮೇಳನಕ್ಕೆ ಸ್ವಾಗತ. ನನ್ನ ಹೆಸರು ಮಹೇಶ್ ಅಂತ. ದೇಸಿರಿ ನ್ಯಾಚುರಲ್ಸ್ ಒಬ್ಬ ಕೋ-ಫೌಂಡರ್, ಸಹ ಸಂಸ್ಥಾಪಕ. ನಾನು ನನ್ನ ಕೊಲೀಗ್ ಯೋಗೇಶ್, ನವೀನ್ 3 ಜನ ಒಂದು ಸ್ಥಾಪಿಸಿದಂಥ ಒಂದು ಸಂಸ್ಥೆ. 2017 ತನಕ ITS ಅಲ್ಲಿ ವರ್ಕ್ ಮಾಡ್ತಿದ್ದವರು. ಎಣ್ಣೆಗಳ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಮಾಡಬೇಕು ಅಂತ 2017 ಕೆಲಸ ಬಿಟ್ಟು ನಮ್ಮ ಪುರಾತನ ಮೆಥಡಲ್ಲಿ, ಏನ್ಷಿಯಂಟ್ ಮೆಥಡಲ್ಲಿ ಇಂಡಿಯಾದಲ್ಲಿ ಯಾವ ರೀತಿ ಎಣ್ಣೆಗಳನ್ನ ತೆಗಿತಿದ್ದು ಅನ್ನೋದನ್ನ ಸ್ಟಡಿ ಮಾಡಿ ಎತ್ತಿನ ಗಾಣದಿಂದ ಎಣ್ಣೆ ತೆಗೆಯೋದಕ್ಕೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ನಾವು ಎಲ್ಲ ಎಣ್ಣೆಗಳನ್ನೂ ತೆಗಿತಾ ಇದ್ದೀವಿ. ಅದರಲ್ಲಿ ಒಂದು ತುಂಬ ವಿಶಿಷ್ಟವಾಗಿ ಇವಾಗ ಹಳ್ಳೆಣ್ಣೆ ತೆಗಿತಾ ಇದ್ದೀವಿ. ಹಳ್ಳೆಣ್ಣೆ ನ್ಯಾಚುರಲ್ ಆಗಿ ಹುರಿದು ಒಂದು ಒನಕೆಯಲ್ಲಿ ಕೊಟ್ಟು ಒಂದು 10 ಲೀಟ್ರ್ ಎಣ್ಣೆ 10 ಲೀಟ್ರ್ ನೀರಿಗೆ ಒಂದು 10 kg ಹಳ್ಳನ್ನು ಹಾಕಿ ಚೆನ್ನಾಗಿ ಒಂದು 6ರಿಂದ 7 ಗಂಟೆ ಟೈಮು ಬೇಯಿಸಿದಾಗ ಒಂದು 2ರಿಂದ 2.5 ಲೀಟ್ರು ಶುದ್ಧವಾದ ಹಳ್ಳೆಣ್ಣೆ ಬರುತ್ತೆ. ಮೊದಲೆಲ್ಲ ನಾವು ನೋಡ್ತಿರ್ಬೋದು, ಇದು ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಇದೇ ಮೆಥಡ್ಲಿ ತೆಗಿತಿದ್ರು. ಇವಾಗ ಎಲ್ಲ ಅಡಲ್ಟ್ರೇಷನ್ ಆಗಿ ಹಳ್ಳೆಣ್ಣೆ, ಒಳ್ಳೆ ಹಳ್ಳೆಣ್ಣೆ ಹೋಗಿಬಿಟ್ಟಿದೆ. ಆ ಥರದಲ್ಲಿ ಮತ್ತೆ ಹೌದು, ಹಳ್ಳೆಣ್ಣೆ ಮುಖ ಮಾಡ್ಕೊಂಡಿದ್ದೀವಿ ಅಂತಿದ್ರು. ಯಾವುದಾದ್ರೂ ಸಪ್ಪಗೆ ಮಾಡ್ಕೊಂಡ್ರೆ ಅಂದರೆ ಹಳ್ಳೆಣ್ಣೆ ಕುಡಿದಾಗ ಅದರದಲ್ಲಿ ದೇಹದಿಂದ ಬರೋಂಥ ತುಂಬ ಬೆನಿಫಿಟ್, ದೇಹಕ್ಕೆ ಬರೋಂಥ ತುಂಬ ಬೆನಿಫಿಟ್ಸ್ ಇತ್ತು. ಈಗ ನೀವು ನೋಡ್ತಿರ್ಬೋದು, ಏನಕ್ಕೆ ಅಂತ ಹೇಳಿದ್ರೆ ಒಂದು ಸಿಂಪಲ್. ಇವಾಗ 2.5 ಲೀಟ್ರ್ ಎಣ್ಣೆ ತೆಗಿಯೋಕ್ಕೆ ನೀವು ನೋಡ್ತಿರ್ಬೋದು 3 ಜನ ಹೆಣ್ಮಕ್ಳು ಹುರಿದು ಒನಕೆಯಲ್ಲಿ ಕುಟ್ಟಿ ಅದನ್ನು 10 ಲೀಟ್ರ್ ಎಣ್ಣೆ ಹಾಕಿ 2.5 ಲೀಟ್ರ್ ಎಣ್ಣೆ ತೆಗೆಯೋದಕ್ಕೆ 3 ಜನ ಹೆಣ್ಮಕ್ಳು ಹೆಚ್ಚು ಕಮ್ಮಿ ಒಂದು 6ರಿಂದ 7 ಗಂಟೆ ಟೈಮು ದುಡಿಬೇಕು. ಈಗ ಏನಾಗಿದೆ, ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು. 1 ಗಂಟೆಯಲ್ಲೇ ಎಣ್ಣೆ ಬೇಕು, 2 ಅವರ್ಸ್ಲೇ ಬೇಕು. ಮೆಕನೈಸೇಷನ್ ಆಗಿದೆ, ಅಡಲ್ಟ್ರೇಷನ್ ಆಗಿದೆ. ಇದೆಲ್ಲ ನೋಡ್ಕೊಂಡಾಗ ಈ ರೀತಿ ಕಾರಣಗಳಿಂದ ಹಳ್ಳೆಣ್ಣೆ ನಾವು ಸಿಂಪಲ್ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ನಮಗೆ ತುಂಬ ಬೇಗ ಬೇಕಾಗಿರೋದ್ರಿಂದ ಎಲ್ಲ ಈ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್ ಹೋಗಲ್ಲ. ಕಸ್ಟಮರ್ಸ್ಗಳೆಲ್ಲ ತುಂಬ ಲೇಟ್ ಆಗುತ್ತೆ. ಓಕೆ, ಇವತ್ತು ಯಾರು 2.5 ಲೀಟ್ರ್ ಎಣ್ಣೆ, ಲೇಬರ್ ಚಾಲೆಂಜಸ್ ಇದೆ, ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ ಇದು ಮಾಡೋದು. ಇದೆಲ್ಲ ತುಂಬ ಅಷ್ಟು ರಿಸ್ಕ್ ಅಲ್ಲ. ಇಷ್ಟು ಬಿಸಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಇಷ್ಟು ಬಿಸಿಯಲ್ಲಿ ನಿಂತ್ಕೊಂಡು ಮಾಡಬೇಕು. ಈ ಥರದ್ದೆಲ್ಲ ನೋಡಿದಾಗ ಯಾರು ಈ ಮೆಥಡ್ಲಿ ಮಾಡೋದಕ್ಕಿಲ್ಲ. ಸಿಂಪಲ್ ಆಗಿರೋದು ಈಸಿ ಮೆಥಡು, ಮೆಕನೈಸೇಷನ್ ಮಿಷಿನ್ಸ್ ಬಂದಿದೆ, ಬೇಯಿಸ್ಬಿಟ್ಟು ಕಸ್ಟಮರ್ ಕೊಡ್ತಾರೆ. ಬಟ್ ಅದ್ರ ಪ್ರಾಡಕ್ಟ್ ಕ್ವಾಲಿಟಿ ಹೋಗಿದೆ ಅಂತ ಯಾರು ಕಸ್ಟಮರ್ಗಳಿಗೆ ಹೇಳ್ತಾ ಇಲ್ಲ. ಈ ಒಂದು ಉದ್ದೇಶದಿಂದ ಖಂಡಿತವಾಗಿ ನೀವು ನೋಡ್ಬೋದು, ಹರಳೆಣ್ಣೆ ಒಂದರಲ್ಲೇ ಹೆಚ್ಚು ಕಮ್ಮಿ ನಮ್ಮ ದೇಹಕ್ಕೆ ಹೆಚ್ಚು, ನಮ್ಮ ದೇಹ ಭಾಗದಲ್ಲಿ ಇರೋಂಥದ್ದು ಸ್ಕಿನ್ ಅಂದ್ರೆ ನಮ್ಮ ಚರ್ಮನೇ ದೇಹದಲ್ಲಿ
ತುಂಬ ಎಲ್ಲನೂ ಅಬ್ಸರ್ವ್ ಮಾಡೋ ಅಂಥ ಒಂದು ಭಾಗ ನಮ್ಮ ದೇಹದಲ್ಲಿ. ಆ ಸ್ಕಿನ್ಗೆ ನಾವು ಹರಳೆಣ್ಣೆಗಳು ಹೆಚ್ಚಾದಾಗ ತುಂಬ ಬೇಗ ಪೆನೆಟ್ರೇಟ್ ಆಗುತ್ತೆ. ನೀವು ನೋಡ್ತಿರ್ಬೋದು, ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ನಮಗೆ ಹೊಟ್ಟೆ ನೋವು ಅಂದ ತಕ್ಷಣ ಒಕ್ಕಳಿಗೆ ಅಥವಾ ಬೆಲ್ಲಿ ಬಟನ್ಗೆ ಒಂದು ಡ್ರಾಪ್ ಹರಳೆಣ್ಣೆ ಹಾಕ್ತಾಯಿದ್ರು. ಹಬ್ಬಗಳ ಟೈಮ್ನಲ್ಲಿ ಮಸಾಜ್ ಮಾಡಿ ಹರಳೆಣ್ಣೆ ಸ್ನಾನ ಮಾಡಿಸ್ತಾ ಇದ್ರು. ಹಾಗೆಯೇ ನಮ್ಮ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ಒಂದು ಸ್ಪೂನ್ ಹರಳೆಣ್ಣೆ ಕುಡಿದ್ರೆ ನಮ್ಮ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ಸ್ ಕ್ಲೀನ್ ಆಗ್ತಾ ಇತ್ತು. ಇದೆಲ್ಲ ಇತ್ತು. ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಹರಳೆಣ್ಣೆ ಅಂತ ಏನೋ ಒಂದು ತರ್ತೀವಿ, ಬಟ್ ಅದಕ್ಕಾಗಿ ಹೇಗೆ ಅಷ್ಟು ಕ್ವಾಲಿಟಿಯಾಗಿರೋಂಥ ಒಂದು ಎಣ್ಣೆ ಸಿಗುತ್ತೆ ಅನ್ನೋದನ್ನು ನಾನು ಅದು ಫೋಕಸ್ ಮಾಡಲ್ಲ. ಆ ಒಂದೆಲ್ಲ ನಿಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದು ಈ ಮೆಥಡಲ್ಲೇ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಈ ಹರಳೆಣ್ಣೆಗಳನ್ನ ನಾವು ಶುದ್ಧವಾಗಿ ತೆಗಿಬೇಕು. ಹಳೆ ಕಾಲದಲ್ಲಿ ಹೇಗೆ ತೆಗಿತಿದ್ರೋ ಅದೇ ಮೆಥಡ್ಲಿ ತೆಗಿಬೇಕು ಅನ್ನೋ ಒಂದು ಕಾರಣದಿಂದ ಈ ಮೆಥಡ್ಲಿ ತೆಗಿತಿದ್ದೀವಿ. ಏನು ಬೆನಿಫಿಟ್ಸ್ ಇದೆ ಸರ್? ಇದು ಹರಳೆಣ್ಣೆ ತುಂಬ ಒಂದು ಬೆನಿಫಿಟ್ ಇದೆ ಅಂದರೆ ತುಂಬ ಬೇಗ ಪೆನಿಟ್ರೇಟ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಸ್ಕಿನ್ಗೆ ಹಾಕಿದ್ರೆ ತುಂಬ ಬೇಗ ಅದು ನಮ್ಮ ಬಾಡಿ ದೇಹಕ್ಕೆ ಹೋಗುತ್ತೆ. ಅದ್ರ ದೇಹಕ್ಕೆ ಹೋದಾಗ ಅದರಿಂದ ಎಣ್ಣೆಯಲ್ಲಿರೋ ಅಂಶ ನಮ್ಮ ದೇಹ ಸೇರಿ ಅದಕ್ಕೆ ತುಂಬ ನಮ್ಮ ದೇಹಕ್ಕೆ ಚೈತನ್ಯ ಕೊಡುತ್ತೆ. ನಮ್ಮ ಕೆಲವರು ಕಸ್ಟಮರ್ಗಳು ಹೇಳಿರೋಂಥ ಒಂದು ಫೀಡ್ಬ್ಯಾಕ್ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. 75 ವರ್ಷದ ಇರೋರೊಬ್ಬರು ಕಸ್ಟಮರು ನಾವು ತಯಾರಿಸಿದಂಥ ಹರಳೆಣ್ಣೆನ ಮಂಡಿಗೆ ಹಚ್ಚಿ ಸೂರ್ಯನ ಬಿಸಿಲಿಗೆ ಪ್ರತಿದಿನ ಒಂದು 15 ದಿನ ತನಕ ಬಿಸಿಲು ಬೊಡ್ಡೆ ಅವರ ಮಂಡಿ ನೋವು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವುದು ಈ ಥರ ಎಣ್ಣೆಗಳು ಅಥವಾ ನಮ್ಮ ಈ ಒಂದು 50-100 ವರ್ಷದ ಹಿಂದೆ ಯಾರು ಇಷ್ಟು ಹಾಸ್ಪಿಟ್ಲ್ಗಳು, ಇಷ್ಟು ಡಾಕ್ಟ್ರು, ಇಷ್ಟು ಮೆಕನೈಸೇಷನ್ ಯಾವುದೂ ಇರಲಿಲ್ಲ. ಆದರೂ ಜನಗಳು ಖುಷಿಯಾಗಿ ಬದುಕ್ತಾ ಇದ್ರು, ಖುಷಿಯಾಗಿ ಸಾಯ್ತಾ ಇದ್ರು. ಬಟ್ ಈಗ ನಮಗೆ ರೋಗಗಳು ಮತ್ತು ಹೆಚ್ಚು ವಿಚಿತ್ರಕಾರಿ ರೋಗಗಳು ಬರ್ತಿರೋದ್ರಿಂದ ನಮ್ಮ ಆಹಾರ ಪದ್ಧತಿ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ದೇಸಿರಿ ಸಂಸ್ಥೆ ಟುವರ್ಡ್ಸ್ ಕೆಮಿಕಲ್ ಫ್ರೀ ಫುಡ್ ಪ್ಲೇಟ್ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಯಾವುದೇ ಒಂದು ಪದಾರ್ಥ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಯೂಸ್ ಮಾಡ್ತೀವಿ ಅದೆಲ್ಲ ನ್ಯಾಚುರಲ್ ಆಗಿರಬೇಕು, ಕೆಮಿಕಲ್ ಫ್ರೀ ಆಗಿರಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಒಂದು ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಅಂದರೆ ನಮ್ಮ ಈಗ ಯುವ ಸಮುದಾಯಕ್ಕೆ ಈ ಹರಳೆಣ್ಣೆ ಬಗ್ಗೆ ತಾವು ಏನೋ ಒಂದು ಸಲಹೆ ಕೊಡೋದಾದರೆ ಏನು? ನಮ್ಮ ಹರಳೆಣ್ಣೆ ನೀವು ರೈತರಿಗೆ ಅಂದರೆ ರೈತರು ತುಂಬ ಹರಳು ಬೇಯಿಸೋದೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಹರಳೆಣ್ಣೆಗೆ ನೀವು ಹರಳು ಬೆಳೆಯೋದಕ್ಕೆ ನಿಮ್ಗೆ ಯಾವುದೇ ಅಂತ ಕೆಮಿಕಲ್ ಬೇಡ. ಅದು ತುಂಬವಾಗಂತ ಬೆಳೆಯೋಂಥ ಸುಲಭವಾದ ಬೆಳೆ, ಅದನ್ನು ನೀವು ಬೆಳಿಬೋದು. ಬಟ್ ಎಲ್ಲ ರೈತರುಗಳು ಅದು ಮಿಶ್ರ ಬೆಳೆಯಾಗೂ ಬೆಳಿಬೋದು, ತುಂಬ ಇದ್ರ ಜೊತೆ ಬೇರೆ ಬೆಳೆಗಳ ಜೊತೆನೂ ಸೇರಿಸ್ಕೊಂಡು ಬೆಳಿಬೋದು. ಬಟ್ ಅದು ರೈತರುಗಳು ಅದನ್ನು ಸ್ಟಾಪ್ ಮಾಡಿದ್ದಾರೆ. ಇದರಿಂದ ಹೆಚ್ಚು ಆದಾಯ ಅಂತ ಸಿಗೋವಂಥ ಬೆಳೆ ಬೆಳೆಯುತ್ತೆ, ಬೆಳೀತಾರೆ. ಆದರೆ ಮೊದಲಷ್ಟು ಬೆಳೀತಾ ಇಲ್ಲ ಅದು. ಹೌದು. ಇದು ನೋಡ್ತಿರ್ಬೋದು, ನಾವು ದೇಸಿರಿಲಿ ಸುಮಾರು ಒಂದು 12 ರೀತಿ ಎಣ್ಣೆಗಳನ್ನ ತೆಗಿತೀವಿ. ಎಣ್ಣೆಗಳ ತೆಗಿಯೋದಲ್ಲದೆ ಬರೀ ನಾವು ಎಣ್ಣೆ ತೆಗ್ದಿದ್ದೀವಿ, ನಾವು ತೆಗ್ದಿರೋ ಎಣ್ಣೆ ಎಲ್ಲ ಸರಿಯಾಗಿದೆ ಅನ್ನೋದನ್ನು ನಾವು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ FSSAI ಗೈಡ್ಲೈನ್ಸ್ ಪ್ರಕಾರ ಒಂದು 11 ವಿಧವಾದ ಟೆಸ್ಟ್ಗಳನ್ನ ಮಾಡ್ತೀವಿ. ನಮ್ಮದೇ ಒಂದು ಇನ್ನೋಸ್ ಲ್ಯಾಬ್ ಇಟ್ಕೊಂಡಿದ್ದೀವಿ. ಪ್ರತಿಯೊಂದು ತೆಗಿಯೋ ಎಣ್ಣೆ ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿ ಗೈಡ್ಲೈನ್ಸ್ ಪ್ರಕಾರ ಅದು ಸ್ಟ್ಯಾಂಡರ್ಡ್ಸ್ ಮೀಟ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಖಾತ್ರಿ ಪಡಿಸ್ಕೊಂಡು ಆಮೇಲೆ ಅದನ್ನು ನಾವು ಪ್ಯಾಕ್ ಮಾಡಿ ಗ್ರಾಹಕರ ಮನೆಗೆ ತಲುಪಿಸ್ತೀವಿ. ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಕುಸುಬೆ, ಹರಳು, ಸಾಸಿವೆ, ಸೂರ್ಯಕಾಂತಿ, ಅಗಸೆ, ಬಾದಾಮಿ ಎಣ್ಣೆ, ಇಷ್ಟು ಎಣ್ಣೆಗಳನ್ನ ನಾವು ತೆಗಿತಾ ಇದ್ದೀವಿ. ಹರಳೆಣ್ಣೆ ಒಂದನ್ನು ಮಾತ್ರ ನಾವು ಕಾಯಿಸಿ ಬೇಯಿಸಿ ವಿಧಾನದಲ್ಲಿ ತೆಗೆಯೋದು ಬಿಟ್ಟರೆ ಮಿಕ್ಕಿದ್ದ ಎಲ್ಲ ಎಣ್ಣೆಗಳನ್ನ ನಾವು ಎತ್ತಿನ ಗಾಣದಿಂದ ತೆಗೆಯೋದಕ್ಕೆ ಶುರು ಮಾಡ್ತೀವಿ. ಖಂಡಿತವಾಗಿ ಹರಳೆಣ್ಣೆಗಳ ಜೊತೆ ನೀವು ಇನ್ನೂ ಒಂದು ನೋಡ್ಬೋದು, ನಾವು ಒಂದು ಹೋಲ್ ಪ್ರೋಸೆಸ್ಸಲ್ಲಿ, ನಾವು ಎಣ್ಣೆ ತೆಗಿಯೋ ಪ್ರೋಸೆಸ್ಸಲ್ಲಿ ಎಲ್ಲರಿಗಿಂತ ಹೇಗೆ ವಿಭಿನ್ನವಾಗಿದ್ದೀವಿ ಅಂದರೆ, ನಾವೆಲ್ಲೂ ನಮ್ಮ ಎಣ್ಣೆಗಳು ಪ್ಲಾಸ್ಟಿಕ್ ಟಚ್ ಆಗದೆ ಇರೋ ರೀತಿ ನೋಡ್ಕೊಂಡಿದ್ದೀವಿ. ಅಂದರೆ ನಾವು ತಯಾರಿಸೋ ಕಾಳುಗಳಿಂದ ಹಿಡಿದು ಕಸ್ಟಮರ್ ಕಿಚನ್ ತಲುಪೋವರೆಗೂ ನಮ್ಮ ಎಣ್ಣೆಗಳು ಎಲ್ಲೂ ಪ್ಲಾಸ್ಟಿಕ್ ಟಚ್ ಆಗಲ್ಲ. ನಾವು ಏನಕ್ಕೆ ಯೂನಿಕ್ ಆಗಿದ್ದೀವಿ ಅಂದರೆ, ನಾವು ತೆಗಿಯೋಂಥ ಎಣ್ಣೆ ಅಷ್ಟೇ ಉತ್ಕೃಷ್ಟವಾಗಿ ಕಸ್ಟಮರ್ ಕಿಚನ್ ತಲುಪಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ಆಂಬರ್ ಕಲರ್ ಗ್ಲಾಸ್ ಬಾಟ್ಲ್ ಯೂಸ್ ಮಾಡ್ತೀವಿ. ನೀವು ನೋಡ್ತಿರ್ಬೋದು, ಎಲ್ಲರೂ ಎಣ್ಣೆಗಳು ಯಾವ ಬಾಟ್ಲಲ್ಲಿರುತ್ತೆ ಅಂದರೆ ಈ ರೀತಿಯಂಥ ಒಂದು ಕಂದು ಬಣ್ಣದ ಗ್ಲಾಸ್ ಬಾಟ್ಲುಗಳನ್ನ ಯೂಸ್ ಮಾಡ್ತೀವಿ. ಕಂದು ಬಣ್ಣದ ಗ್ಲಾಸ್ ಬಾಟ್ಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಫೋಟೋಕೆಮಿಕಲ್ ರಿಯಾಕ್ಷನ್ ಆಗಲ್ಲ. ನ್ಯಾಚುರಲ್ ಆಗಿ ಸನ್ಲೈಟ್ ಅಥವಾ ಬೆಳಕು, ಹೀಟು ಏನೂ ಇದು ಒಳಗಡೆ ಹೋಗಲ್ಲ. ಒಳಗಡೆ ಹೋಗ್ತಿದ್ರೆ ಆಯಿಲ್ ಡಿಗ್ರೇಡೇಷನ್ ಆಗಲ್ಲ, ಆಯಿಲ್ ಕ್ವಾಲಿಟಿ ಕಮ್ಮಿ ಆಗಲ್ಲ. ಅದರಿಂದ ಇದರಲ್ಲಿರೋ ಮೈಕ್ರೋನ್ಯೂಟ್ರಿಯೆಂಟ್ಸು ನಾವು ಫಸ್ಟ್ ಆಫ್ ಆಲ್ ನಾವು ತೆಗಿಯೋ ಮೆಥಡ್ ಎತ್ತಿನ ಗಾಣದಿಂದ. ಅದರಲ್ಲಿ ಯಾವುದು ಟೆಂಪರೇಚರು, ಪ್ರೆಷರು ಇದು ಬರಲ್ಲ. ಟೆಂಪರೇಚರು, ಪ್ರೆಷರ್ ಬಲ್ಲದೆ ಇರೋದ್ರಿಂದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿರುತ್ತೆ. ಅದನ್ನು ನಾವು ಈ ರೀತಿ ಬಾಟ್ಲುಗಳಲ್ಲಿ ಫಿಲ್ ಮಾಡಿದಾಗ ಫೋಟೋಕೆಮಿಕಲ್ ರಿಯಾಕ್ಷನ್ ಆಗಲ್ಲ. ಫೋಟೋಕೆಮಿಕಲ್ ರಿಯಾಕ್ಷನ್ ಆಗಲಿಲ್ಲ ಅಂದರೆ ಅದರಲ್ಲಿರೋ ಮೈಕ್ರೋನ್ಯೂಟ್ರಿಯೆಂಟ್ಸು ನಾವು ತಿಂದಾಗ ನಮ್ಮ ದೇಹಕ್ಕೆ ಸೇರಿ
ನಮಗೆ ಅದರಿಂದ ಹೆಚ್ಚು ಪರಿಣಾಮ ಬೀರುತ್ತೆ ನಮ್ಮ ಆರೋಗ್ಯದ ಮೇಲೆ. ಅದ್ರ ಜೊತೆ ನಾವು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂತ ಒಂದೇ ಕಾರಣಕ್ಕಾಗಿ ಸ್ಟೀಲ್ ಪಾತ್ರೆಗಳಲ್ಲಿ ಡೆಲಿವರಿ ಕೊಡ್ತೀವಿ. ಇದು ಒಂದು ನಮ್ಮ ವಿಭಿನ್ನತೆ ಏನಂದರೆ, ನಾವು ಪ್ಲಾಂಟ್ಗಳಲ್ಲಿ ಎಣ್ಣೆ ತಂದು ಪ್ಲಾಂಟ್ಲಿ ಸೀಲ್ ಮಾಡಿಬಿಡ್ತೀವಿ. ಸೀಲ್ ಮಾಡಿ ಕಸ್ಟಮರ್ ಮನೆಗೆ ಹೋದಾಗ್ಲೇ ಅಲ್ಲಿಗೆ ಅವ್ರ ಮನೆಗೆ ಡೆಲಿವರಿ ಕೊಡ್ತೀವಿ. ಸೊ ಇದರಿಂದ ನಾವು ಈವನ್ ಗಾಜಿನ ಬಾಟ್ಲುಗಳನ್ನೂ ಅವಾಯ್ಡ್ ಮಾಡ್ತಾ ಇದ್ದೀವಿ. ಎನ್ವೈರ್ನ್ಮೆಂಟ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಂಪ್ಯಾಕ್ಟ್ನ ತಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆನೂ ವರ್ಕ್ ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರ ಏನಿದೆ ಪ್ರಾಡಕ್ಟ್ಸ್ ಒಂದು ಲೈಟ್ ಆಗಿ ಒಂದು ಸಣ್ಣ ಬ್ರೀಫ್ ಖಂಡಿತವಾಗಿ ಈಗ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಮ ಹತ್ರ ಸಾಫ್ಲವರ್ ಅಂದರೆ ಕುಸುಬೆ ಎಣ್ಣೆ. ನೀವು ಅತಿ ಹೆಚ್ಚಾಗಿ ಇದು ಸದರ್ನ್ ಪಾರ್ಟ್ ಆಫ್ ಮಹಾರಾಷ್ಟ್ರ, ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ ಮತ್ತು ಸದರ್ನ್ ಪಾರ್ಟ್ ಆಫ್ ಆಂಧ್ರ ಪ್ರದೇಶದಲ್ಲಿ ಬೆಳೀತಾರೆ ಮತ್ತು ಉಪಯೋಗಿಸ್ತಾರೆ. ಒಂದು ಎಣ್ಣೆ ಇದೊಂದು ನ್ಯಾಚುರಲ್ ಆಗಿ ಬಾಡಿಗೆ ಇನ್ಸುಲಿನ್ ರಿಲೀಸ್ ಮಾಡುತ್ತೆ. ಈ ಒಂದು ಎಣ್ಣೆ ಅದ್ಭುತವಾದ ಎಣ್ಣೆ, ಸಾಫ್ಲವರ್ ಅಥವಾ ಕುಸುಬೆ ಅಂತ ಹೇಳ್ತಾರೆ. ಓಕೆ, ಇದು ಒಂದು 700 ರೂಪಾಯಿ ತನಕ ಇದೆ ಪರ್ ಲೀಟರು. ಇದಾದಮೇಲೆ ಫ್ಲಾಕ್ಸೀಡ್ ಆಯಿಲ್, ಇದು ನಿಮಗೆ ಅಕ್ಸೆ ಬೀಜದ ಎಣ್ಣೆ ಅಂತ ಹೇಳ್ತೀವಿ. ಅಕ್ಸೆ ಚಟ್ನಿ ಪುಡಿ ಎಲ್ಲ ಮಾಡ್ತಿದ್ವಲ್ಲ ಆ ರೀತಿ. ಇದು ಒಮೆಗಾ 3 ಮೀನಲ್ಲಿ ಬಿಟ್ಟರೆ ಇದರಲ್ಲೇ ಸಿಗೋದು ನಮಗೆ. ಒಮೆಗಾ 3 ಆಸಿಡ್ಸ್ ಬೇಕು ಅಂತ ಹೇಳಿದ್ರೆ ಇದೊಂದರಲ್ಲೇ ನಮಗೆ ಸಿಗೋದು. ಅದು ಬಿಟ್ಟರೆ ನಾವು ಅತಿ ಹೆಚ್ಚಾಗಿ ಉಪಯೋಗಿಸುವ ಕಡಲೆಕಾಯಿ ಎಣ್ಣೆ, ಶೇಂಗಾ ಬಿಟ್ಟರೆ ನೀವು ಹರಳೆಣ್ಣೆ ನೋಡಿದ್ರೆ ಇವಾಗ ಅಲ್ಲಿ ತೆಗಿತಿರೋದು ಕೊಬ್ಬರಿ ಎಣ್ಣೆ. ನಾವು ಈ ಮೆಥಡಲ್ಲೇ ನಮ್ಮ ಒಣಗಿರೋ ಕೊಬ್ಬರಿನ ತಂದು ಕ್ರಷ್ ಮಾಡಿ, ಈ ಒಣಗಿರೋ ಕೊಬ್ಬರಿಗೆ ಯಾವುದನ್ನು ಆ್ಯಡ್ ಮಾಡದೆ ತೆಗಿತೀವಿ. ಇದು ಕೊಬ್ಬರಿ ಎಣ್ಣೆ. ಇದಾದಮೇಲೆ ಹುಚ್ಚೆಳ್ಳೆಣ್ಣೆ ಇದೆ. ಇಲ್ಲಿ ಹುಚ್ಚೆಳ್ಳೆಣ್ಣೆ ಅಂದರೆ ನೈಜರ್ ಸೀಡ್ ಆಯಿಲ್, ನಮ್ಮ ಅಲ್ಝೈಮರ್ಸು ಮತ್ತು ನರ್ವ್ ಸಿಸ್ಟಮ್ಸ್ಗೆ ತುಂಬ ಹೆಲ್ಪ್ ಮಾಡೋಂಥ ಒಂದು ಎಣ್ಣೆ. ಅದ್ರ ಜೊತೆ ನಿಮಗೆ ಬಾದಾಮಿ ಎಣ್ಣೆ ಇದೆ, ಸೂರ್ಯಕಾಂತಿ ಎಣ್ಣೆ ಇದೆ, ಬಾದಾಮಿ ಎಣ್ಣೆ ಜೊತೆ ನಮಗೆ ಸಾಸಿವೆ ಎಣ್ಣೆ ಇದೆ. ಸಾಸಿವೆ ಎಣ್ಣೆ ಇದೆ. ಯಾವುದೇ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಅಡಿಟಿವ್ಸ್ ನಾವು ತೆಗೆಯೋದು ಎಲ್ಲದರಲ್ಲೂ ಯಾವುದು ಅಡಿಟಿವ್ಸ್, ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಯಾವುದೂ ಆ್ಯಡ್ ಮಾಡಲ್ಲ. ಇರ್ಬೋದು ನಾವು ಎತ್ತುಗಳನ್ನ ಕಟ್ಟಿ ಏನಕ್ಕೆ ಯೂನಿಕ್ ಆಗುತ್ತೆ ಅಂದರೆ, ನಾವು ಮೆಷಿನ್ ಎಕ್ಸ್ಟ್ರಾಕ್ಷನ್ಸ್ಲು ಮತ್ತು ಇದರಲ್ಲಿ ಏನಕ್ಕೆ ಯೂನಿಕ್ ಆಗುತ್ತೆ ಅಂದರೆ, ಒಂದು ಎತ್ತು 1 ನಿಮಿಷಕ್ಕೆ 1 ರಿಂದ 1.5 ಸುತ್ತು ಸುತ್ತುತ್ತೆ. ನಾವು RPM ಅಂತ ಹೇಳ್ತೀವಿ, ರೊಟೇಷನ್ಸ್ ಪರ್ ಮಿನಿಟ್ ಅಂತ. ಈ ರೊಟೇಷನ್ಸ್ ಪರ್ ಮಿನಿಟ್ ನಿಮಗೆ ಮಿಷಿನ್ಸ್ಗಳಲ್ಲಿ ಮಿನಿಮಮ್ 20, 40, 50 ಆ ಥರ ಎಷ್ಟು ರೊಟೇಷನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ರೊಟೇಷನ್ಸು ಇಲ್ಲಿ ನಮಗೆ ಹೀಟ್ ಜನರೇಟ್ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು, ನಮ್ಮ ಕೈಯನ್ನು ನಾವು 2 ನಿಮಿಷ ಹೀಗೆ ಉಚ್ಕೊಂಡ್ರೆ ಹೀಟ್ ಜನರೇಟ್ ಆಗಿ ಬಿಸಿ ಆಗುತ್ತೆ. ಅದೇ ರೀತಿ ತುಂಬ ಸುಸ್ತದಾಗ ಎಣ್ಣೆ ಇಲ್ಲಿ ಹೀಟ್ ಆಗುತ್ತೆ. ಆ ಹೀಟ್ ಆದಾಗ ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಲಾಸ್ ಆಗುತ್ತೆ ಮತ್ತು ಪ್ರೆಷರ್ ಬೀಳಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಎತ್ತುಗಳು ಸಾಮಾನ್ಯವಾಗಿ ಏನು ಪ್ರೆಷರ್ ಆಗ್ತಿದೆ ಅಷ್ಟು ಮಾತ್ರ ಬರ್ತಾ ಇದೆ. ಅದನ್ನೇ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಣ್ಣೆಗಳು ಹೇಗೆ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ಅಂತ. ಪ್ರೆಷರ್ ಬಿದ್ದಾಗ ಇದು ಸ್ಟ್ಯಾಂಡರ್ಡ್ ಟೆಂಪ್ರೇಚರು ಮತ್ತು ಸ್ಟ್ಯಾಂಡರ್ಡ್ ಪ್ರೆಷರ್ ಬಿದ್ದಿರೋದ್ರಿಂದ ತೆಗೆದಿರೋಂಥ ಎಣ್ಣೆಗಳಾಗಿರೋದ್ರಿಂದ ಇದ್ರ ಮೇಲೆ ಎಣ್ಣೆಗಳಲ್ಲಿ ಯಾವುದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಅಥವಾ ವೈಟಮಿನ್ಸು ಯಾವುದು ಲಾಸ್ ಆಗಲ್ಲ. ಸೊ ಇದನ್ನು ನಾವು ಆದಷ್ಟು ಹೆಚ್ಚು ಕುದಿಯದೆ ನಮ್ಮ ಅಡುಗೆ ಪದಾರ್ಥಗಳಲ್ಲಿ ಯೂಸ್ ಮಾಡಿದ್ರೆ ನಮ್ಮ ದೇಹಕ್ಕೆ ಇದರದ್ದು ಬೆನಿಫಿಟ್ಸ್ಗಳು ಸಿಗುತ್ತೆ. ಇದು ನಮ್ಮ ಮೇಜರ್ ಡಿಫ್ರೆನ್ಷಿಯೇಟರ್ ಬೇರೆ ಎಣ್ಣೆಗಳಿಗಿಂತ. ಈಗ ನಾವು ಸದ್ಯಕ್ಕೆ ತೆಗಿತಿರೋದು ಹುಚ್ಚೆಳ್ಳೆಣ್ಣೆ. ನಾವು ತೆಗಿತಿರೋದ್ರಲ್ಲಿ ಇಲ್ಲಿ ನೋಡ್ತಿರ್ಬೋದು, ಒಂದು 12 kg ಹುಚ್ಚೆಳ್ಳನ್ನ ನಾವು ಈ ರೀತಿ ಹಾಕಿ ಕ್ರಷ್ ಮಾಡಿದ್ರೆ ಒಂದು 2.5 ರಿಂದ 3 ಲೀಟ್ರ್ ಎಣ್ಣೆ 2 ಗಂಟೆ ಟೈಮ್ ಬೇಕಾಗುತ್ತೆ. ಇದು TDS ಪ್ರೋಸೆಸ್ಸು, ಒಂದು ಸ್ವಲ್ಪ ಡಿಫಿಕಲ್ಟಿ ಇದೆ, ಬಟ್ ಅಷ್ಟೇ ಉತ್ತಮವಾದ ಕ್ವಾಲಿಟಿಯಾದ ಎಣ್ಣೆ ಮತ್ತು ಅದರದ ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ. ಸರ್, ನೀವು ಆಗಲೇ ಹೇಳ್ತಾ ಇದ್ರಿ ಜಾಸ್ತಿ ಪ್ರೆಷರ್, ಸ್ಟ್ಯಾಂಡರ್ಡ್ ಟೆಂಪ್ರೇಚರ್, ಸ್ಟ್ಯಾಂಡರ್ಡ್ ಪ್ರೆಷರ್ ಅದು ಎಷ್ಟು ಇಂಪಾರ್ಟೆಂಟ್, ಯಾಕೆ ಹೇಳಿದ್ವಲ್ಲ ಇವಾಗ ನಾನು ಹೇಳ್ತಿದ್ದೆ, ಯಾವುದೇ ಒಂದು ಪದಾರ್ಥ ಹೀಟ್ ಕಾಂಟ್ಯಾಕ್ಟ್ ಬಂದಾಗ ಅದರಲ್ಲಿರೋಂಥ ಅದರಲ್ಲಿರೋಂಥ ವೈಟ್ಮಿನ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಲಾಸ್ ಆಗುತ್ತೆ. ನಾನು ಹೇಳಿದವಾಗ ನಮ್ಮ ಕೈನೇ 2 ನಿಮಿಷ ರಬ್ ಮಾಡಿಕೊಂಡ್ರೆ ಹೀಟ್ ಜನ್ರೇಟ್ ಆಗುತ್ತೆ. ಅದೇ ರೀತಿ ಮಿಷಿನ್ಸ್ಗಳು ಒಂದಕ್ಕೊಂದು ಕಾಂಟ್ಯಾಕ್ಟ್ ಬಂದಾಗ ಹೀಟ್ ಆದರೆ ಅದರಲ್ಲಿ ತೆಗಿತಿರೋಂಥ ಎಣ್ಣೆಗಳಲ್ಲಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಲಾಸ್ ಆಗುತ್ತೆ. ಆ ಕಾರಣದಿಂದ ಸ್ಟ್ಯಾಂಡರ್ಡ್ ಟೆಂಪ್ರೇಚರು ಮತ್ತು ಸ್ಟ್ಯಾಂಡರ್ಡ್ ಪ್ರೆಷರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಟ್ ಜನ್ರೇಟ್ ಆಗಬಾರ್ದು, ಅದಕ್ಕೆ ಅದನ್ನು ಕೋಲ್ಡ್ ಪ್ರೆಸ್ ಅಂತ ಹೇಳ್ತಾರೆ. ಬಟ್ ಈಗ ಏನಾಗಿದೆ ಅಂದರೆ, ಇನ್ ದ ನೇಮ್ ಆಫ್ ಕೋಲ್ಡ್ ಪ್ರೆಸ್ ಅಂದರೆ ಈವನ್ ಮೆಷಿನ್ ಎಕ್ಸ್ಟ್ರಾಕ್ಷನ್ನು ಕೋಲ್ಡ್ ಪ್ರೆಸ್ ಅಂತ ಹೇಳ್ತಾರೆ. ಬಟ್ ನಿಜವಾದ ಕೋಲ್ಡ್ ಪ್ರೆಸ್ ಅರ್ಥ ಏನು ಅಂದರೆ, ಆಯಿಲ್ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ಸಲ್ಲಿ ಆಯಿಲು ಹೀಟು ಮತ್ತು ಪ್ರೆಷರ್ ಕಾಂಟ್ಯಾಕ್ಟ್ಗೆ ಬರಬಾರ್ದು ಅನ್ನೋದೇ ಕೋಲ್ಡ್ ಪ್ರೆಸ್. ಬಹುತೇಕ ಮಿಷನರಿಗಳಲ್ಲಿ ಆಗಲ್ಲ ಅನ್ನೋದು ವಾದ ಇದೆ. ಬಟ್ ಅದನ್ನು ನಾವು ಕಸ್ಟಮರ್ಗಳಿಗೆ ಬಿಟ್ಟಿದ್ದೀವಿ. ಕಸ್ಟಮರ್ಗಳು ಹೋಗಿ ಅವರ ಎಲ್ಲಿ ಸಿಗುತ್ತೆ ಅದನ್ನು ನೋಡಿ, ಅದನ್ನು ಅಬ್ಸರ್ವ್ ಮಾಡಿ, ಅಲ್ಲಿ ಹೀಟು ಮತ್ತು ಪ್ರೆಷರ್ ಕಾಂಟ್ಯಾಕ್ಟ್ ಬರ್ತಿಲ್ಲ ಅನ್ನೋದನ್ನ ತಿಳ್ಕೊಂಡು ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು.
ಈಗ ಇದು ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಹಿಂಗೆ ಇದು ಮಾಡ್ತೀರಾ? ಸೊ ಈಗ ಈ ರೀತಿ ತೆಗೆದಿರುವಂಥ ಒಂದು 12 ಎಣ್ಣೆಗಳನ್ನ ನಮ್ಮ ಹತ್ರ ಕೆ ಆರ್ ನಗರ ಮತ್ತು ಬ್ಯಾಂಗ್ಳೂರು 2 ಯೂನಿಟ್ಗಳಿದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಮೈಸೂರಲ್ಲಿ ರಾಮಾನುಜ ರಸ್ತೆಯಲ್ಲಿ ಒಂದು ಶಾಪ್ ಇದೆ, ಬೆಂಗಳೂರಲ್ಲಿ ನಾಗರಬಾವಿಲ್ ಒಂದು ಶಾಪ್ ಇದೆ. ಇವೆರಡರಲ್ಲಿ ಶಾಪಲ್ಲಿ ತಂದು ಮೈಸೂರಲ್ಲಿ ಕೊಡ್ತಾ ಇದ್ದೀವಿ. ಜೊತೆಗೆ ಬೆಂಗಳೂರು, ಮೈಸೂರು, ಹುಣಸೂರು, ಹಾಸನ, ಹೊಳೆನರಸೀಪುರ, ತುಮಕೂರು ಈ ಕಸ್ಟಮರ್ಗಳಿಗೆಲ್ಲ ಅವ್ರ ಮನೆ ಬಾಗಿಲಿಗೆ ಪ್ರತಿದಿನ ತಲುಪಿಸ್ತಾ ಇದ್ದೀವಿ. ಕೆಲವು ಸಿಟಿಗಳಿಗೆ ಒಂದು ಪ್ರತಿ 15 ದಿನಕ್ಕೊಂದ್ಸಲಿ ಹೋಗಿ ಅವ್ರ ಮನೆ ಬಾಗಿಲಿಗೆ ತಲುಪಿಸಿ ಯಾವುದೇ ಮಧ್ಯವರ್ತಿಗಳಿಂದ ಡೈರೆಕ್ಟ್ ಆಗಿ ಕಸ್ಟಮರ್ ಮನೆಗೆ ತಲುಪಿಸ್ತಾ ಇದ್ದೀವಿ. ಹೇಗಿದೆ ಸರ್ ರೆಸ್ಪಾನ್ಸ್? ಸರಿ ಸುಮಾರು ನಾವು ಶುರು ಮಾಡಿದಾಗ 1 ಗಾಣದಿಂದ ಇದ್ದು 1 ಗಾಣ 2 ಎತ್ತು, 2-3 ಜನ ಕೆಲಸ ಶುರು ಮಾಡಿದ್ದು. ಇವಾಗ ನಮ್ಮ ಹತ್ರ 15 ಗಾಣಗಳಿದೆ, ಒಂದು 50 ಎತ್ತುಗಳಿದೆ. ಸರಿ ಸುಮಾರು ಒಂದು 5 ರಿಂದ 6 ಸಾವಿರ ಫ್ಯಾಮಿಲಿಗಳು ಪ್ರತಿ ತಿಂಗಳು ನಮ್ಮ ಹತ್ರ ಎಣ್ಣೆಗಳನ್ನ ಪಡ್ಕೊಡ್ತಾರೆ. ಬೆಂಗಳೂರು, ಮೈಸೂರು, ಜೊತೆಗೆ ಒಂದು 600 ರಿಂದ 700 ಫ್ಯಾಮಿಲಿ US ಅಲ್ಲಿ ನಮಗೆ ಎಣ್ಣೆಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. US ಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ನಿಧಾನಕ್ಕೆ ಈ ತರ ಗಾಣದ ಎಣ್ಣೆಗಳಿಗೆ ಒಂದಿಷ್ಟು ಪ್ರೋತ್ಸಾಹ ಮತ್ತೆ ಸಿಗ್ತಾ ಇದೆ, ಜನರು ಕೂಡ ಇದ್ರ ಬಗ್ಗೆ ಒಲವು ತಗೊಳ್ತಾ ಇದ್ದಾರೆ ಅನಿಸ್ತಾ ಇದೆ ಅಲ್ಲ? ಹೌದು, ಖಂಡಿತವಾಗಿ. ನಾವು ಶುರು ಮಾಡಿದಾಗ ನಮ್ಮ 2017ರಲ್ಲಿ ನಾವು ಕೆಲಸ ಬಿಟ್ಟು ಶುರು ಮಾಡಿದಾಗ ಯಾವುದು ಎತ್ತಿನ ಗಾಣಗಳು ಅಥವಾ ಮಿಷಿನ್ ಗಾಣಗಳ ಬಗ್ಗೆ ಅಷ್ಟು ಪ್ರಚಾರ ಇರಲಿಲ್ಲ. ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ಮೇಲೆ ತುಂಬ ಜನ ಶುರು ಮಾಡಿದ್ದಾರೆ. ಆದಷ್ಟು ಕೆಮಿಕಲ್ ಪ್ರೋಸೆಸ್ ಆಯಿಲ್ನ ಬಿಟ್ಟು ಈ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗಿನ ಆಧುನಿಕ ಜಗತ್ತಲ್ಲಿ ಈಗಿನ ಆರೋಗ್ಯದ ಸಮಸ್ಯೆಗಳ ನಡುವೆ ಇದು ಎಷ್ಟು ಮಟ್ಟಿಗೆ ಮಹತ್ವ ಪಡ್ಕೊಳ್ಳುತ್ತೆ? ನಾವು ಈಗಿನ ಫಾಸ್ಟ್ ಲೈಫ್ ಸ್ಟೈಲ್ ನೋಡೋಕೆ ಹೋದಾಗ ನಮ್ಗೇನು ಅನಿಸುತ್ತೆ, ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ಇದಕ್ಕೂ ನಮ್ಮ ಹೆಲ್ತೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಲ್ಲಾದರೂ ತೊಗೊಳ್ಳಿ, ಹೇಗಾದರೂ ತೊಗೊಳ್ಳಿ, ನಿಮ್ಮ ಕಣ್ಣು ಮುಂದೆ ಹೇಗೆ ಬೆಳೀತಿದ್ದಾರೆ, ಹೇಗೆ ಬರ್ತಿದೆ ಅನ್ನೋ ಪದಾರ್ಥಗಳನ್ನ ನೀವು ಜವಾಬ್ದಾರಿ ಕೊಟ್ಟು ತೊಗೊಳ್ಳಿ. ನಾವು ತಿನ್ನೋ ಪದಾರ್ಥಕ್ಕೆ ನಾವೇ ಜವಾಬ್ದಾರಿ ಆಗಬೇಕು, ಬೇರೆ ಯಾರೂ ಅದಕ್ಕೆ ಜವಾಬ್ದಾರಿ ತೊಗೊಳಕ್ಕಾಗಲ್ಲ. ಸೊ ನಿಮಗೆ ಅದು ನಾನು ತಿನ್ನೋ ಪದಾರ್ಥ ಸರಿಯಾಗಿರಬೇಕು ಅಂದರೆ ನಿಮ್ಮ ಕಣ್ಮುಂದೆ ಹೇಗೆ ನಡೆಯುತ್ತೆ, ಯಾರ ಹತ್ರ ನಂಬಿಕೆ ಇದೆ ಅನ್ನೋ ಥರ ನೋಡಿ ತಗೊಳ್ಳಿ. ಇವ್ರ ಹತ್ರನೇ ತೊಗೋಬೇಕು, ಅವ್ರ ಹತ್ರನೇ ತೊಗೋಬೇಕು ಅಂತ ಯಾರಿಗೂ ಹೇಳಲ್ಲ. ನಿಮಗೆ ಸಮಾಧಾನ ಆಗಿ ಅದರಿಂದ ನನಗೆ ಬೆನಿಫಿಟ್ ಇದೆ ಅನ್ನೋದಾದರೆ ಖಂಡಿತವಾಗಿ ಅಲ್ಲಿ ತಗೊಳ್ಳಿ. ಸರ್, ನಿಮ್ಮ ಎಲ್ಲ ಮಾತಿಗೂ ಐ ಅಗ್ರಿ, ನಿಮ್ಮ ಪ್ರೊಸೀಜರ್ಗೂ ಐ ಅಗ್ರಿ. ಒಂದು ಕಾಮನ್ ಆಗಿ ಒಂದು ಡೌಟ್ ಇದೆ ಮಿಡ್ಲ್ ಕ್ಲಾಸ್ ಪೀಪಲ್ ಅಲ್ಲಿ, ಇದು ಪ್ರೈಸ್ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನನಗೆ ಕೆಲವು ತಗೊಳ್ಳಿಕ್ಕೆ ಅವಾಯ್ಡ್ನೆಸ್ ಆಗುತ್ತೆ. ಸೊ ಅವ್ರಿಗೆ ಏನ್ ಅಂತ ಖಂಡಿತವಾಗಿ ಪ್ರೈಸ್ ಜಾಸ್ತಿ ಇದೆ ಅಂತ. ಪ್ರೈಸ್ ಇಸ್ ದ ಓನ್ಲಿ ರೀಸನ್. ನಮ್ಮ ಹೆಲ್ತ್ ಇಶ್ಯೂಕ್ಕಾಗಿ 2 ರೀತಿ ತುಲನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ಈಗ ಪ್ರೈಸ್ ಕಮ್ಮಿ ಮಾಡಿ ಮುಂದೆ ನನ್ನ ಆರೋಗ್ಯದ ಮೇಲೆ ಪ್ರೈಸ್ ಆರೋಗ್ಯಕ್ಕೆ ಖರ್ಚು ಮಾಡೋ ಬದಲು ಈಗ ಒಂದು ಸ್ವಲ್ಪ ಆದಷ್ಟು ಮಾಡ್ಬೋದು. ಅದೊಂದೇ ಕಾರಣಕ್ಕಾಗಿ ನೀವು ನೋಡ್ತಿರ್ಬೋದು, ನಾವು ಎಲ್ಲ ಕಸ್ಟಮರ್ಗೂ ನೇರವಾಗಿ ತಲುಪಿಸೋದು ಇದು ಒಂದು ಕಾರಣ. ಇವಾಗ ನಾನು ಯಾವುದಾದ್ರೂ ಒಂದು ಮಾರ್ಕೆಟ್ ಪ್ಲೇಸಲ್ಲಿ ಅಂದರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಆ ಥರ ಮಾರ್ಕೆಟ್ ಪ್ಲೇಸಸ್ಗಳಲ್ಲಿ ಅಥವಾ ಯಾವುದೇ ಆರ್ಗ್ಯಾನಿಕ್ ಶಾಪಲ್ಲಿಟ್ಟರು ನಾನು ಕೊಡ್ತಿರೋ ಎಣ್ಣೆ ಮಿನಿಮಮ್ 30 ರಿಂದ 35% ಕಾಸ್ಟ್ ಜಾಸ್ತಿ ಆಗುತ್ತೆ. ಅಲ್ಟಿಮೇಟ್ ಆಗಿ ಅದು ನಮ್ಮ ಕಸ್ಟಮರ್ಗಳ ಮೇಲೆ ಬೀಳುತ್ತೆ. ಅದೊಂದೇ ಕಾರಣಕ್ಕಾಗಿ ನಾವು ಅತಿ ಕಮ್ಮಿ ಮಾರ್ಜಿನ್ ಇಟ್ಕೊಂಡು ಡೈರೆಕ್ಟಾಗಿ ಕಸ್ಟಮರ್ಗೆ ತಲುಪಿಸ್ತಾ ಇದ್ದೀವಿ. ಎಣ್ಣೆ ಆದಷ್ಟು ಕಮ್ಮಿ ಯೂಸ್ ಮಾಡಿ. ನೀವು ಬೇರೆ ಯಾವುದೋ ಒಂದು ಎಣ್ಣೆ 2-3 ಲೀಟ್ರ್ ಥರ ಬದಲು 1-1.5 ಲೀಟ್ರಲ್ಲೇ ಮ್ಯಾನೇಜ್ ಮಾಡ್ಬೋದು. ನೀವು ನಮ್ಮ ದೇಹಕ್ಕೆ ಕೊಬ್ಬು ಇಂಪಾರ್ಟೆಂಟು, ಎಣ್ಣೆಗಳು ಇಂಪಾರ್ಟೆಂಟು. ಒಳ್ಳೆ ಎಣ್ಣೆಗಳನ್ನ ಕಮ್ಮಿ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಿ. ಅದೇ ಬಡ್ಜೆಟಲ್ಲಿ ನೀವು ತರ್ತೀರ ₹400 ₹500 2 ಲೀಟ್ರ್ ಥರ ಬದಲು 1-1.5 ಲೀಟ್ರಲ್ಲೇ ಮ್ಯಾನೇಜ್ ಮಾಡಿ. ಈ ಎಣ್ಣೆಗಳು ನಿಮಗೆ ಆ ರೀತಿ ಸಹಾಯ ಮಾಡುತ್ತೆ. ಆ ಥರ ಇರೋದ್ರಿಂದ ಖಂಡಿತವಾಗಿ ಪ್ರೈಸ್ ಇಸ್ ಎ ಮೇಜರ್ ಫ್ಯಾಕ್ಟರ್. ಬಟ್ ನಾವು ಪ್ರೈಸ್ ಕಾಂಪೀಟ್ ಮಾಡೋಕೆ ಹೋದಾಗ ನಮಗೆ ಬೇರೆ ಕಡೆ ಇಂಪ್ಯಾಕ್ಟ್ ಆಗುತ್ತೆ, ಕ್ವಾಲಿಟಿಲಿ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ನಾವು ಮಾಡೋದಕ್ಕೆ ರೆಡಿ ಇಲ್ಲ. ತಮ್ಮ ಅದ್ಭುತವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಓವರ್ ಆಲ್ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ ಯು.